हेलो फ्रेंड्स, वेलकम टू केचूस होम एंड किचन चैनल। इवत्तु नानु कळले पल्य ಮಾಡ್ತಾ ಇದ್ದೀನಿ। ಇಲ್ಲಿ ನಾನು ಕಳಲೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಇದನ್ನ ನಾನು 3 ದಿವಸ ಹಿಂದೆನೇ ಕಟ್ ಮಾಡಿ ನೆನೆಸಿ ಇಟ್ಟಿದ್ದೆ। ಅಂದ್ರೆ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು। ಈಗ ಓವರ್ ನೈಟ್ ನೀವು ನೀರು ಹಾಕಿ ಇಟ್ಟಿದ್ದೀನಿ ಅಂದ್ರೆ ಬೆಳಿಗ್ಗೆ ಮತ್ತೆ ಫ್ರೆಶ್ ನೀರನ್ನ ಹಾಕೋಬೇಕು। ನೀರನ್ನೆಲ್ಲ ಚೆಲ್ಬಿಟ್ಟು ಹಾಗೆ ಎವ್ರಿ ಡೇ 2 ಸಲ ನೀರು ಚೇಂಜ್ ಮಾಡಿದ್ರೆ ಸಾಕಾಗುತ್ತೆ। ಸೊ ಇವಾಗ ನಾನು ಇಲ್ಲಿ 3 ಡೇಸ್ ಈ ತರ ನೆನೆಸಿ ವಾಶ್ ಮಾಡಿ ಇಟ್ಕೊಂಡಿರೋದು। ಈಗ 4th ಡೇ ಇವಾಗ ಯೂಸ್ ಮಾಡ್ತಾ ಇದ್ದೀನಿ। ಫಸ್ಟ್ ಡೇನೇ ಕಟ್ ಮಾಡಿ ನೀವು ಅದರಲ್ಲಿ ಅಡಿಗೆಗೆ ಉಪಯೋಗಿಸೋಗಿಲ್ಲ, ಹಾಗಾಗಿ 3 ಡೇಸ್ ಆದ್ಮೇಲೆ ಯೂಸ್ ಮಾಡಬೇಕು। ಮ್ಯಾಕ್ಸ್ ಅಂದ್ರೆ 48 ಅವರ್ಸ್ ನೀವು ಈ ತರ ನೀರಲ್ಲಿ ನೆನೆಸಿ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಫ್ರೆಶ್ ನೀರನ್ನ ಹಾಕಿ ಈ ತರ ಚೇಂಜ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ। ಇದರ ಜೊತೆನೇ ನಾನು ಸ್ವಲ್ಪ ನೆನೆಸಿರೋ ಕಾಳನ್ನ ಕೂಡ ಆಡ್ ಮಾಡ್ತಾ ಇದ್ದೀನಿ। ಕಳಲೆ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಕಾಳು ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ। ಕುಕ್ಕರ್ ತಗೊಂಡಿದ್ದೀನಿ, ಫಸ್ಟ್ ಇದನ್ನ ಕೂಗಿಸ್ಕೋಬೇಕು। ಇದ್ರ ಜೊತೆ ಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ। ಕಡಲೆಕಾಳು ಹಾಗೇನೆ ಹೆಸರು ಕಾಳಿದೆ। ಕಾಳು ಜೊತೆ 2 ಟೊಮ್ಯಾಟೊ, 1/4 ಟೀ ಸ್ಪೂನ್ ಅರಿಶಿನ, ಕಲ್ಲುಪ್ಪು ಹಾಕ್ತಾ ಇದ್ದೀನಿ ರುಚಿಗೆ, ಹಾಗೇನೆ ನೀರು ಸ್ವಲ್ಪ ಜಾಸ್ತಿ ನೀರನ್ನು ಬೇಡ, ಅರ್ಧ ಗ್ಲಾಸ್ ನೀರು ಹಾಕಿಬಿಟ್ಟು 2 ವಿಸಿಲ್ ಇವಾಗ ಕೂಗಿಸ್ಕೊಳ್ಳೋಣ। ಈಗ ಪ್ಯಾನ್ಗೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ। ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತಾ ಇದ್ದೀನಿ। ಅರ್ಧ ಸ್ಪೂನ್ ಸೋಂಪು ಹಾಕಿದ್ದೀನಿ, 1 ಸ್ಪೂನ್ ಜೀರಿಗೆ, ಒಣಮೆಣಸಿನಕಾಯಿ 4 ರಿಂದ 5, 1 ಪೀಸ್ ಚಕ್ಕೆ, ಹಾಗೇನೆ 2 ಲವಂಗ। ಇಷ್ಟನ್ನು ಡ್ರೈ ಆಗಿ ಮೀಡಿಯಂ ಫ್ಲೇಮಲ್ಲಿ ಡ್ರೈ ಆಗಿ ಹುರ್ಕೊಳ್ಳೋಣ। ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು, ಅಲ್ಲಿವರೆಗೆ ಹುರ್ಕೋಬೇಕು। ಈಗ ಲೈಟ್ ಆಗಿ ಬ್ರೌನ್ ಆಗಿದೆ, ಆಫ್ ಮಾಡಿಕೊಂಡು ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ। ಆರಿದ್ಮೇಲೆ ಜಾರ್ಗೆ ಹಾಕ್ಕೊಂಡಿದ್ದೀನಿ। ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ, ಸ್ವಲ್ಪ ಅಂದರೆ ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ। ಹಾಗೆಯೇ ಅರ್ಧ ಈರುಳ್ಳಿ, ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡ್ಬರ್ತೀನಿ। ಮಸಾಲನ ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ, ಇವಾಗ ಒಗ್ಗರಣೆ ಮಾಡೋಣ। ಪ್ಯಾನ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ। ಇದಕ್ಕೆ ಈಗ 2 ಹಸಿಮೆಣಸಿನಕಾಯಿ, ಹಾಗೇನೆ ಚಿಕ್ಕದೊಂದು ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಮಾಡ್ತೀನಿ। ಸ್ವಲ್ಪ ಈರುಳ್ಳಿನೆಲ್ಲ ಫ್ರೈ ಮಾಡ್ತೀನಿ। ಈಗ ಈರುಳ್ಳಿ ಫ್ರೈ ಆಗಿದೆ, ಈಗ ಮಸಾಲ ಹಾಕ್ತೀನಿ। ಸ್ವಲ್ಪ ನೀರು, ಮಸಾಲದು ಹಸಿ ಸ್ಮೆಲ್ ಹೋಗಲಿ ಅದಕ್ಕೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ತೀನಿ। ಸ್ವಲ್ಪ ಮಸಾಲ ಫ್ರೈ ಆಗಿದೆ, ಈಗ ಇದಕ್ಕೆ ಈಗ ಬೇಯಿಸಿರೋ ಕಳಲೆ ಹಾಗೆಯೇ ಕಾಳು ಹಾಕ್ಕೊಳ್ತಾ ಇದ್ದೀನಿ। ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಈಗ ಕಳಲೆನ ಮಸಾಲ ಜೊತೆ ಒಂದು 5 ನಿಮಿಷ ಬೇಯಿಸೋಣ। ಈಗ ಮಸಾಲ ಜೊತೆ ಚೆನ್ನಾಗಿ ಬೆಂದಿದೆ ನೋಡಿ, ನೀರೆಲ್ಲ ಸ್ವಲ್ಪ ಇತ್ತು, ಹಾಗೇನೆ ಡ್ರೈ ಆಗಿದೆ। ಉಪ್ಪು ಕೂಡ ಸ್ವಲ್ಪ ಕಮ್ಮಿ ಇತ್ತು, ನಾನು ಹಾಕ್ಕೊಂಡು ಬೇಯಿಸಿದ್ದೀನಿ, ಎಕ್ಸ್ಟ್ರಾ ಉಪ್ಪು ಹಾಕಿದ್ದೀನಿ। ಹಾಗೇನೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ। ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ಕೊಳ್ತೀನಿ। ಕಳಲೆ ಪಲ್ಯ ಇವಾಗ ರೆಡಿಯಾಗಿದೆ। ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ। ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ। ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್।